ಜೈ ವಾಸವಿ. ಶ್ರೀ ವಾಸವಿ ಅಮೃತ ಕಳಶ ನಿತ್ಯ ಪಾರಾಯಣ ಗ್ರಂಥದ ಮೊದಲನೆಯ ಅಧ್ಯಾಯ. ಶ್ರೀ ವಾಸವಿ ಮೂಲಮಂತ್ರ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಗ್ಲೌಂ ವಂ ಶ್ರೀ ವಾಸವಿ ಕನ್ಯಕೆ ಮಹ್ಯಂ ಸರ್ವಸೌಭಾಗ್ಯಂ ದೇಹಿ ದೇಹಿ ಸ್ವಾಹಾ. ಓಂ ಕುಸುಮಪತ್ಪುತ್ರಿ ಚ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ವಾಸವಿ ಪ್ರಚೋದಯಾತ್. ಶ್ರೀ ವಾಸವಿ ಕನ್ಯಾ ಪುರಾಣಗತ ಮೊದಲನೆಯ ದಿನದ ಪಾರಾಯಣ. ಅಧ್ಯಾಯ 1. ಶ್ರೀ ಆದಿಪರಾಶಕ್ತಿ ಸುಸ್ಥಿರ ಪೀಠಮಯಿಯಾದದ್ದು. ಋಷಿ ತ್ಯಾಗ ಮೊದಲನೆಯ ಅಧ್ಯಾಯ. ವೇದಭೂಮಿ, ಕರ್ಮಭೂಮಿ, ಭರತಖಂಡದ ಪುಣ್ಯ ಭೂಮಿಯಲ್ಲಿ ನೈಮಿಷಾರಣ್ಯವನ್ನು ಕಾಣಬಹುದು. ಆ ಮಧ್ಯಭಾಗ ಸರಸ್ವತಿ ನದಿ ಮೂಲಕ ಹರಿಯುತ್ತದೆ. ಒಂದು ದಿನ ಮುನೀಶ್ವರರೆಲ್ಲರೂ ನದಿಯ ದಡದಲ್ಲಿ ಮಹಾಯಜ್ಞವನ್ನು ಮಾಡಿದಾಗ ಸಂಕಲ್ಪಿಸಿ ಪ್ರತ್ಯಕ್ಷರಾದರು. ವಿವಿಧೆಡೆಯಿಂದ ವೈದಿಕರು, ವಿದ್ವಾಂಸರು ಆಗಮಿಸಿದ್ದರು. ವಸಿಷ್ಠ, ವ್ಯಾಸ, ಪರಾಸರ, ಕಶ್ಯಪ, ಅಗಸ್ತ್ಯ, ಗಾರ್ಗ್ಯ, ಮಾಂಡವ್ಯ, ಶೌನಕ, ಸನಕಾದಿ ಋಷಿಗಳೆಲ್ಲರೂ, ವಿಶ್ವಾಮಿತ್ರಾದಿ ಮುನೀಂದ್ರರೆಲ್ಲರೂ ಸೇರಿದ್ದರು. ಆಗ ಅವರೆಲ್ಲರೂ ಯಜ್ಞವನ್ನು ಮಾಡುತ್ತಿದ್ದಾಗ ಮಹಾತಪ ಶ್ರೀಮಂತರು, ಸರ್ವಜ್ಞರು ಆದ ಸುತ ಮುನೀಂದ್ರರು ಯಜ್ಞವನ್ನು ವೀಕ್ಷಿಸಲು ನಿಂತರು. ಯಜ್ಞವನ್ನು ಮಾಡುತ್ತಿದ್ದ ಋಷಿಗಳೆಲ್ಲ ಸನ್ಯಾಸಿಗಳನ್ನು ಬೆಂಗಾವಲಾಗಿ ಕರೆದೊಯ್ದಿದ್ದರು. ಅತಿಥಿ ಸತ್ಕರಿಸಿ ಗೌರವಿಸಿದರು. ಆ ಮುನೀಂದ್ರರೆಲ್ಲರೂ, ಮಹಾತ್ಮರೇ, ನೀವು ಭಗವಾನ್ ವ್ಯಾಸರೀಶ್ವರರ ಪ್ರಿಯ ಶಿಷ್ಯರು. ನಾವು ನಿಮ್ಮಿಂದ ವಿವಿಧ ಪುರಾಣಗಳು, ಮಹಾಕಾವ್ಯಗಳು ಮತ್ತು ಮಹಾನ್ ವ್ಯಕ್ತಿಗಳ ಇತಿಹಾಸಗಳನ್ನು ಕೇಳಿದ್ದೇವೆ. ಇಂದು ನೀವು ಕಲಿಯುಗದಲ್ಲಿ ಬೆಳಗುವ ಶ್ರೀ ವಾಸವಿ ಕನ್ಯಕಾಂಬಾ ಪುರಾಣ ಮತ್ತು ವೈಶ್ಯ ಋಷಿಗಳು ಕಾರ್ಯವಿಧಾನಗಳು ಮತ್ತು ಅವರ ನಡವಳಿಕೆಗಳನ್ನು ವಿವರಿಸಬೇಕು ಅಂತ ಕೇಳಿದ್ರು. ಆಗ ಸಂತೋಷದಿಂದ ಋಷಿಮುನಿವರ್ಯರು ಹೇಳಿದರು, ನೀವು ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಪುರಾಣ ಕಥೆಯನ್ನು ವಿಸ್ತಾರವಾಗಿ ಹೇಳುವೆನು ಕೇಳಿ. ಶ್ರೀ ಕನ್ಯಕಾ ಪರಮೇಶ್ವರಿ ಬೇರೆ ಯಾರೂ ಅಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರರು 14 ಭುವನ ಬಂಧ ಮತ್ತು ಚರಾಚರ ಜಗತ್ತನ್ನು ಸೃಷ್ಟಿಸಿದ ಆದಿಪರಾಶಕ್ತಿ. ರುದ್ರಕರ ರೂಪದಲ್ಲಿ ಶುಂಭ, ನಿಶುಂಭ, ಮಹಿಷಾಸುರಾದಿ ದುಷ್ಟ ರಾಕ್ಷಸರನ್ನು ಕೊಂದ ಮಹಾರುದ್ರರೂಪಿಣಿ. ಇಂತಹ ಕ್ರೌರ್ಯದಿಂದ ಪರಮಶಾಂತನು ಕಲಿಯುಗದಲ್ಲಿ ಆರ್ಯವೈಶ್ಯರ ಮನೆಯಲ್ಲಿ ಮಾನವಳಾಗಿ ಜನಿಸಿದಳು. ವೈಶ್ಯರಿಗೆ ಬಂಗಾರವಾಗಿ ನಿಂತಳು. ಅವರಿಗಷ್ಟೇ ಅಲ್ಲ, ಜಗತ್ತಿಗೆ ಶಾಂತಿ ಸೌಭಾಗ್ಯವನ್ನು ನೀಡಿದಳು. ಶ್ರೀ ಕನ್ಯಕಾ ಪರಮೇಶ್ವರಿ ಇರುವಲ್ಲಿ ಕೊರತೆಯೇ ಇಲ್ಲ. ಆರ್ಯವೈಶ್ಯರಿಗೆ ದೈವವಾಗಿ, ಮನೆಯ ಅಚ್ಚುಮೆಚ್ಚಿನ ದೇವತೆಯಾಗಿ ಅವರನ್ನು ರಕ್ಷಿಸುತ್ತಿದ್ದಾಳೆ. ಕೊನೆಯಲ್ಲಿ ವೈಶ್ಯರೇ ತನ್ನನ್ನು ತಾನು ಬೆಂಕಿಯಲ್ಲಿ ಬಲಿಕೊಟ್ಟು ತನ್ನ ಅವತಾರವನ್ನು ಕೊನೆಗೊಳಿಸಿದಳು. ಆ ಪರಾಶಕ್ತಿ ಪುರಾಣವನ್ನು ಕೇಳುವ ಭಾಗ್ಯ ನಿಮ್ಮದು. ನಿಮಗೆ ಹೇಳುವ ಅದೃಷ್ಟಶಾಲಿ ನಾನಾಗಿದ್ದೇನೆ ಎನ್ನುವಲ್ಲಿಗೆ ಮೊದಲನೆಯ ಅಧ್ಯಾಯ ಸಮಾಪ್ತಿಯಾಯಿತು.